ನಮಸ್ಕಾರ ಎಲ್ಲರಿಗೂ. ಪುಸ್ತಕ ಪರಿಚಯ. ಆ, ಇವತ್ತು ನಾನು ತಂದಿರತಕ್ಕಂಥ ಒಂದು ಪುಸ್ತಕ ಯಾರು ನನಗೆ ಸಮಯ ಇಲ್ಲ, ನೀವು ಹೇಳೋ ಕೃತಿಗಳೆಲ್ಲ ತುಂಬಾ ದೊಡ್ಡದು, ನನಗೆ ಅರ್ಥ ಆಗಲ್ಲ, ಒಂದು ಚಿಕ್ಕ ಆ, ಕೃತಿ ಹೇಳಿ ನಾನು ಓದ್ತೀನಿ ಅಂತ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಓದಿ ತುಂಬಾ ಒಂದು ಒಳ್ಳೆಯ ಅರ್ಥಪೂರ್ಣವಾದ ಒಂದು ಕಥೆಯನ್ನ, ಒಂದು ಪುಸ್ತಕವನ್ನು ತಂದಿದ್ದೇನೆ. ಇದರ ಹೆಸರು ಚೋಮನ ದುಡಿ ಅಂತ ಕೇಳಿರ್ತೀರಾ. ಡಾಕ್ಟರ್ ಕೆ ಶಿವರಾಮ್ ಕಾರಂತರ ಅವರು ಬರೆದಿರ್ತಕ್ಕಂಥದ್ದು. ಕಾರಂತರ ಬರಹ ಹಾಗೆ ಯಾವಾಗಲೂ ಅವರೊಂದು ಸಾರಾಂಶವನ್ನ ಪುಸ್ತಕದಲ್ಲಿ ಯಾವಾಗಲೂ ಇಟ್ಟಿರ್ತಾರೆ. ಈ ಪುಸ್ತಕ ಏನಪ್ಪಾ ಅಂದ್ರೆ, ಒಬ್ಬ ದಲಿತ ಸಮುದಾಯದಲ್ಲಿ ಇರತಕ್ಕಂಥ ಒಬ್ಬ ಚೋಮ ಎಂಬತಕ್ಕಂಥ ವ್ಯಕ್ತಿಗೆ ಒಂದು ಆಸೆ ಇರುತ್ತೆ, ನಾನೊಂದು ಸ್ವಂತ ಭೂಮಿ ತಗೊಂಡು ಉಳುಮೆ ಮಾಡಬೇಕು ಅನ್ನೋದು. ಆದ್ರೆ ಜಾತಿ ವ್ಯವಸ್ಥೆ ಹಾಗೆ ಅವನಿಗೆ ಒಂದರ ಹಿಂದೆ ಬಂದಂತಹ ಒಂದು ಕಷ್ಟಗಳಿಂದ ಅದು ಅವನಿಗೆ ಪೂರ್ಣ ಆಗಲ್ಲ ಆ ಆಸೆ. ಅದ್ರ ಬಗ್ಗೆ ಈ ಪುಸ್ತಕ ಇದೆ, ತುಂಬಾ ಚೆನ್ನಾಗಿದೆ, ಎಲ್ಲರೂ ಓದ್ಬೋದು. ಇದರಲ್ಲಿ ಬರೋ ಕತೆ ಏನಪ್ಪಾ ಅಂದ್ರೆ, ಅವನು ಒಬ್ಬ ದಲಿತ ಕುಟುಂಬದಲ್ಲಿ ಇರ್ತಾನೆ. ಅವನು ಹೀಗೆ ಬೇರೆಯವ್ರ ಮನೇಲಿ ಕೆಲಸ ಮಾಡಿ ದುಡಿತಾ ಇರ್ತಾನೆ. ಅವನ ಹೆಂಡತಿ ತೀರೋಗಿರ್ತಾರೆ. ಮಗ ಮೊದಲನೇ ಅವನು ಚನಿಯ, ಗುರುವ, ಹಾಗೆ ಬೆಳ್ಳಿ ಮತ್ತೆ ಕಾಳ ಅಂತ ಬರ್ತಾ ಹೋಗ್ತಾರೆ. ಹೀಗೆ ಕಷ್ಟ ಮೇಲೆ ಒಂದರ ಮೇಲೆ ಒಂದು ಕಷ್ಟಗಳು ಬರ್ತಾ ಇರ್ತವೆ ಅವನಿಗೆ. ಮೊದಲನೇದಾಗಿ ಮೊದಲ ಮಗ ಕೆಲ್ಸಕ್ಕೆ ಹೋದಲ್ಲೇ ಹುಷಾರಿಲ್ಲದೆ ತೀರೋಗ್ತಾನೆ. ಎರಡನೇ ಅವನು ಯಾವುದೋ ಕ್ರೈಸ್ತ ಮತದ ಒಂದು ಹುಡುಗಿನ ಪ್ರೀತಿಸಿ ಮದುವೆ ಆಗಿ ಅವನು ಹೊರಟೋಗ್ತಾನೆ. ಬೆಳ್ಳಿ ಕೂಡ ಒಂದು ಕೆಲ್ಸಕ್ಕೆ ಹೋದಾಗ ಅವಳು ಹಣ ಇಲ್ಲದೆ, ಏನೂ ಮಾಡಕ್ ಸಾಧ್ಯ ಇಲ್ಲದೆ ತಂದೆಯ ಸಾಲ ತೀರಿಸ್ಬೇಕಾಗಿ ಒಬ್ಬನ ಜೊತೆ ಸಂಬಂಧ ಇಟ್ಕೋತಾಳೆ. ಅದು ಕೂಡ ಇವನಿಗೆ ಗೊತ್ತಾಗುತ್ತೆ ಕೊನೆಯಲ್ಲಿ. ಆಮೇಲೆ ಕೊನೆಯ ಮಗ ಸ್ನಾನ ಮಾಡ್ಬೇಕಾದ್ರೆ ಕಾಲು ಜಾರಿ ಸತ್ತೋಗ್ತಾನೆ. ಇಷ್ಟೆಲ್ಲ ಆಗ್ತಕ್ಕಂಥ ಒಂದು ವಿಷಯಗಳು. ಹಾಗೆ ಅವನಿಗೆ ಕೊನೆಯವರೆಗೂ ಅವನು ಹೋರಾಡ್ತಾನೆ ಇರ್ತಾನೆ. ಆದ್ರೆ ಅವನ ಆಸೆ ತನ್ನಗೆ ಒಂದು ಭೂಮಿ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಆಸೆ ಇರುತ್ತೆ, ಅದು ಕೊನೆಗೂ ಪೂರ್ಣಗೊಳ್ಳಲ್ಲ. ಇದಕ್ಕೆ ಯಾವ ರೀತಿ ಅವನು ಹೋರಾಡ್ತಾನೆ ಅನ್ನೋದೇ ಈ ಪುಸ್ತಕದಲ್ಲಿದೆ. ಪ್ರತಿಯೊಬ್ರು ಓದಬಹುದು. ಯಾಕೆ ಅಂದ್ರೆ ಇದು ಚೋಮ ಎಂಬತಕ್ಕಂಥ ಒಂದು ಪಾತ್ರ ಯಾರ್ಯಾರು ಜಾತಿ ಒಂದು ಹೆಸರಲ್ಲಿ ಕಷ್ಟಪಟ್ಟು ಅಸ್ಪೃಶ್ಯ ಜನಾಂಗ ಅಂತೆಲ್ಲ ಹೊರಗಡೆ ಇರ್ತಾರೆ ಅನ್ನೋ ಒಂದು ಹಿಂದೆ ಒಂದು ಕಾಲ ಇತ್ತು. ಅದ್ರ ಬಗ್ಗೆ ಆತರ ಅನುಭವಿಸಿದವರಿಗೆ ಹಾಗೆ ಆತರ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೋಬೇಕು. ಯಾವ ರೀತಿ ಇತ್ತು ಒಂದು ಸಮಾಜ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಪಾತ್ರದಲ್ಲಿ ಶಿವರಾಮ್ ಕಾರಂತರವರು ಚೋಮ ಎಂಬ ಪಾತ್ರದಲ್ಲಿ ಅವರ ಆಸೆ, ಅವರ ಆಕಾಂಕ್ಷೆಗಳು ಏನಿತ್ತು, ಅದಕ್ಕೆ ಸಮಾಜ ಯಾವ ರೀತಿ ಹೊಡೆತವನ್ನು ಕೊಡ್ತಾ ಇತ್ತು, ಈ ಜಾತಿ ಎಂಬ ಕ್ರೌರ್ಯವಾದ ಒಂದು ವಿಷಯನ ಇಟ್ಕೊಂಡು ಮನುಷ್ಯ ಈ ಪ್ರಶ್ನೆ ಏನಂದ್ರೆ, ಈ ಪುಸ್ತಕದಿಂದ ಬರ್ತಕ್ಕಂಥ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಜಾತಿಯೇ ಮುಖ್ಯವೋ ಅಥವಾ ಒಂದು ಮಾನವೀಯತೆ ಮುಖ್ಯನೋ ಅನ್ನೋದು ಬರುತ್ತೆ. ಯಾಕೆ ಅಂದ್ರೆ ಅವನಿಗೆ ಜಾತಿ ಒಂದು ಸಮಸ್ಯೆ ಆಗಿರಲಿಲ್ಲ ಅಂದ್ರೆ ಚೋಮ ಎಂಬತ್ಕಂತವನು ಅವನ ಆಸೆಯನ್ನ ಪೂರ್ಣಗೊಳಿಸ್ಕೊತಿದ್ದ. ಅವನೊಂದು ಭೂಮಿ ತಗೋತಿದ್ದ. ಹಾಗೆ ಅವನಿಗೆ ಎತ್ತುಗಳಿದ್ದು ಅದನ್ನ ಉಳುಮೆ ಮಾಡಿ ಅವನೇ ಸ್ವಂತ ಮಾಡಿ ಅವನ ಸ್ವಂತ ಭೂಮಿಯನ್ನು ಹೊಂದಿ ಅವನೇ ಅದರಲ್ಲಿ ಉಳುಮೆ ಮಾಡ್ಬೇಕು ಅನ್ನೋದು ಆಸೆ ಇತ್ತು. ಆ ಜಾತಿ ಅನ್ನೋದು ಒಂದಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಚೋಮ ಎಂಬತ್ಕಂತವನು ಅವನ ಆಸೆಯನ್ನು ಪೂರ್ಣಗೊಳಿಸ್ಕೊತಿದ್ದ. ಹಾಗೆ ಅಷ್ಟೊಂದು ಕಷ್ಟಗಳನ್ನ ಅನುಭವಿಸೋ ಒಂದು ತೊಂದರೆ ಇರ್ತಾ ಇರ್ಲಿಲ್ಲ. ಈ ಜಾತಿ ಎಂಬತ್ಕಂತವನು ಈ ಮಾನವನೇ ಮಾಡಿ ಇಟ್ಕೊಂಡಿರ್ತಕ್ಕಂತಹದ್ದು ಒಂದು ನೀತಿ ಅಂತಕ್ಕಂಥದ್ದು ಈ ಪುಸ್ತಕದಿಂದ ಕೆ ಶಿವರಾಮ್ ಕಾರಂತರವರು ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಅದೇ ಇದರಲ್ಲಿ ತುಂಬಾ ಕಷ್ಟಗಳು ಬರ್ತಾ ಹೋಗ್ತವೆ, ಒಂದರಾದ್ರ ನಂತರ. ಆದ್ರೆ ಇದರಲ್ಲಿ ಮೇನ್ ಏನಪ್ಪಾ ಅಂದ್ರೆ, ಚೋಮನಿಗೆ ಒಂದು ಹವ್ಯಾಸ ಇರುತ್ತೆ. ಅದೇನಪ್ಪಾ ಅಂದ್ರೆ, ಅವನ ನೋವನ್ನ ತೋಡ್ಕೊಳಕ್ಕೆ ಒಂದು ದಡಿಯೇ ಇರುತ್ತೆ. ದಡಿ ಅಂದ್ರೆ ಒಂದು ತಬಲ ಅಂತಕ್ಕಂಥ ಒಂದು ಇರುತ್ತೆ. ಅದನ್ನ ಬಡಿತಾ ಇದ್ದ, ರಾತ್ರಿ ಎಲ್ಲ ಬಡಿತಾ ಇದ್ದ. ರಾತ್ರಿ ಎಲ್ಲ ಬಡಿದು ಊರವರಿಗೆಲ್ಲ ಕೇಳಿಸೋದು ಅವನು ಬಡಿಯುವಂಥದ್ದು. ಅವನಿಗೆ ಎಷ್ಟು ನೋವಿದೆ ಅದನ್ನೆಲ್ಲ ಆ ದಡಿಯಿಂದ ಬಡಿತಾ ಇದ್ದೆ. ಹಾಗೆ ಬೆಳ್ಳಿ ಕೂಡ ಅದಕ್ಕೆ ಕೆಲವು ಸಲ ನೃತ್ಯ ಮಾಡ್ತಾ ಇದ್ಲು. ಅವನಿಗೆ ಖುಷಿ ಆಗ್ಲಿ, ಅಪ್ಪ ಕೆಲಸ ಮಾಡಿ ಬಂದಿದ್ದಾನೆ, ಅವನಿಗೆ ನೋವಿದೆ ಅಂತಕ್ಕಂಥದ್ದು ಅವಳಿಗೆ ಗೊತ್ತಿತ್ತು. ಅದಕ್ಕೆ ಕೂಡ ನೃತ್ಯ ಮಾಡ್ತಾ ಇದ್ಲು. ಕೊನೆಗೆ ಅವನು ಸಾಯೋವಾಗಲೇ ಕೂಡ ದಡಿಯನ್ನ ಬಡಿತಾನೆ. ಎತ್ತಿದ ಕೈ ಎತ್ತಿದ ಹಾಗೆ ಅವನು ಸತ್ತು ಬಿದ್ದಿರ್ತಾನೆ. ಬೆಳ್ಳಿ ನೋಡುವಾಗ ಅವನ ಆಸೆಗಳು ಪೂರ್ಣಗೊಳ್ಳದೆ ಅವನು ನೋವಲ್ಲಿ ಆ ದಡಿನ ಬಡಿಬೇಕಾದ್ರೆ ಅವನು ಸತ್ತು ಹೋಗ್ತಾನೆ. ಈ ಕತೆ ತುಂಬಾ ಚೆನ್ನಾಗಿದೆ, ಯಾರು ಬೇಕಾದ್ರೂ ಓದ್ಬೋದು. ಒಂದು ಎಷ್ಟು 121 ಪುಟಗಳಿದೆ.
ಒಂದು ದಿವಸದಲ್ಲಿ ಒಂದು 15 ಪುಟ ಅಂತ ಓದಿದ್ರು ಒಂದು 7 ದಿವಸದಲ್ಲಿ ಓದ್ಬೋದು. ರಾತ್ರಿ ಮಲಗಬೇಕಾದ್ರೆ ಮುಂಚೆನೋ ಅಥವಾ ಯಾವಾಗ ಸಮಯ ಇರುತ್ತೋ ಅವಾಗ ಒಂದು ಸ್ವಲ್ಪ ಓದಿ. ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಇದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ನೋಡಿ. ಧನ್ಯವಾದಗಳು.